ನಮಸ್ಕಾರ. ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಡಿ ಬಾಸ್ ಅವರ ಜೀವನ ಪಯಣದ ಬಗ್ಗೆ. ಈ ಸ್ಟೋರಿ ಕೇವಲ ಒಬ್ಬ ನಟನ ಕಥೆಯಲ್ಲ. ಇದು ಒಂದು ಹೋರಾಟ, ಒಂದು ತಪ್ಪು, ಒಂದು ಪಾಠ ಮತ್ತು ಒಂದು ಹೊಸ ಆರಂಭದ ನಿರೀಕ್ಷೆಯ ಕಥೆ. ಅವರ ಆರಂಭ ಕ್ಷಣದಲ್ಲಿ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿ, ಚಾಲೆಂಜ್ ಮಾಡಿ ಬೆಳೆದು ಬಂದ ದಾರಿ. 1977ರ ಫೆಬ್ರವರಿ 16ರಂದು ಜನಿಸಿದ ದರ್ಶನ್, ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡ ಸಿನಿಮಾದಲ್ಲಿ ಪ್ರಸಿದ್ಧ ನಟ. ಆದರೆ ದರ್ಶನ್ ಅವರಿಗೆ ಸ್ಟಾರ್ಡಮ್ ರೆಡಿಯಾಗಿ ಸಿಕ್ಕಿಲ್ಲ. ತಂದೆ ಇದ್ದರೂ ಅವರು ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ಲೈಟ್ ಬಾಯ್, ಸೆಟ್ ಅಸಿಸ್ಟೆಂಟ್, ಬ್ಯಾಕ್ಗ್ರೌಂಡ್ ಕೆಲಸ. ಒಮ್ಮೆ ಶೂಟಿಂಗ್ನಲ್ಲಿ ಯಾರೋ ಕೇಳಿದರಂತೆ, ನೀನು ಯಾಕೆ ಹೀರೋ ಆಗಬೇಕು ಅಂತ ಬಯಸುತ್ತೀಯಾ? ದರ್ಶನ್ ರವರ ಉತ್ತರ, ಕ್ಯಾಮೆರಾ ಹಿಂದೆ ನಿಂತಾಗ ನನ್ನ ಹೃದಯ ಮುಂದೆ ಹೋಗಬೇಕು ಅಂತ ಹೇಳುತ್ತೆ. ಫೈರ್ ದರ್ಶನ್ ಅವರಿಗೆ ಮೆಜೆಸ್ಟಿಕ್ ಜೀವನ ಬದಲಿಸಿದ ಕ್ಷಣ. 2001ರಲ್ಲಿ ಬಂದ ಮೆಜೆಸ್ಟಿಕ್ ಅವರ ಜೀವನವನ್ನೇ ಬದಲಿಸಿತು. ಆ ಸಿನಿಮಾ ನಂತರ ಜನರು ಹೇಳ್ತಿದ್ರು, ಇವರು ಕೇವಲ ಹೀರೋ ಅಲ್ಲ, ಮಾಸ್ ಹೀರೋ. ಅವರ ಧ್ವನಿ, ಸ್ಟೈಲ್, ಕೋಪ ಮತ್ತು ಮೃದು ಹೃದಯ ಇದು ಜನರ ಮನಸ್ಸಿಗೆ ತಾತ್ತಿತು. ದರ್ಶನ್ ಅವರ ನಂತರ ಬಂದ ಕರಿಯ ಅವರನ್ನು ಚಾಲೆಂಜಿಂಗ್ ಸ್ಟಾರ್ ಆಗಿ ಸ್ಥಾಪಿಸಿತು. ಆ ಸಿನಿಮಾ ನಂತರ ಅವರ ಫ್ಯಾನ್ಸ್ ಸಂಖ್ಯೆ ಲಕ್ಷಾಂತರರಿಂದ ಕೋಟ್ಯಾಂತರ ಸಂಖ್ಯೆ ಹೆಚ್ಚಾಗಿತ್ತು. ಒಮ್ಮೆ ಒಬ್ಬ ಫ್ಯಾನ್ ಕೇಳಿದರಂತೆ, ಸರ್, ನೀವು ಯಾಕೆ ಇಷ್ಟು ಕೋಪದ ಪಾತ್ರ ಮಾಡ್ತೀರಾ? ದರ್ಶನ್ ನಗುತ್ತಾ ಹೇಳಿದ್ರು, ಸ್ಕ್ರೀನ್ ಮೇಲೆ ಕೋಪ, ಅಷ್ಟೇ ಸ್ಕ್ರೀನ್ ಹೊರಗೆ ಕಾಫಿ ಎಂದು. ಕಣ್ಣೀರು ಅವರಿಗೆ ಸಂಕಷ್ಟಗಳು, ಜೀವನದ ಕಠಿಣ ಪರೀಕ್ಷೆ ಬಂದ ಕ್ಷಣ. ಜೀವನದಲ್ಲಿ ಯಶಸ್ಸು ಬಂದರೂ ಸಂಕಷ್ಟಗಳು ಕೂಡ ಬಂದವು. ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳು, ವಿವಾದಗಳು, ಟೀಕೆಗಳು. ಜನರ ಪ್ರೀತಿ ಇದ್ದರೂ ಒಬ್ಬ ಮನುಷ್ಯನಾಗಿ ನೋವು ಅನುಭವಿಸಿದರು. ಇತ್ತೀಚಿನ ಸಮಯದಲ್ಲಿ ಒಂದು ಗಂಭೀರ ಕಾನೂನು ಪ್ರಕರಣದ ಸಂಬಂಧವಾಗಿ ಅವರು ಜೈಲಿನಲ್ಲಿರುವ ಪರಿಸ್ಥಿತಿ ಎದುರಿಸಿದರು. ಈ ಘಟನೆ ಅವರ ಜೀವನದಲ್ಲಿ ದೊಡ್ಡ ತಿರುವು. ಇದು ಕೇವಲ ಒಬ್ಬ ಸ್ಟಾರ್ಗೆ ಅಲ್ಲ, ಒಬ್ಬ ಮನುಷ್ಯನ ಮನಸ್ಸಿಗೆ ದೊಡ್ಡ ಹೊಡೆತ. ಜೈಲಿನ ಗೋಡೆಗಳ ಒಳಗೆ ಒಂದು ಮನುಷ್ಯನ ಆಲೋಚನೆ. ಜೈಲು ಅಂದರೆ ಕೇವಲ ಗೋಡೆಯಲ್ಲ, ಅದು ಆತ್ಮಪರಿಶೀಲನೆ ಮಾಡುವ ಜಾಗ. ಒಬ್ಬ ಸ್ಟಾರ್, ಲಕ್ಷಾಂತರ ಜನರ ಪ್ರೀತಿಯನ್ನು ಪಡೆದ ವ್ಯಕ್ತಿ. ಒಂದು ಸಣ್ಣ ತಪ್ಪು ಅಥವಾ ಒಂದು ತಪ್ಪಾದ ನಿರ್ಧಾರ ಜೀವನವನ್ನು ಎಷ್ಟು ಬದಲಾಯಿಸಬಹುದು ಅನ್ನೋದು ಇಲ್ಲಿ ಅರಿವಾಗುತ್ತೆ. ಅಲ್ಲಿ ಅವರು ಯೋಚಿಸಿದ್ದಿರಬಹುದು, ನನ್ನನ್ನು ಪ್ರೀತಿಸುವ ಜನರಿಗಾಗಿ ನಾನು ಮತ್ತೆ ಎದ್ದೇಳಬೇಕು ಎಂದು. ಅವರ ಸರಳ ಮನಸ್ಸು ಹೇಗೆ ಗೊತ್ತಾ? ದರ್ಶನ್ ಅಂದರೆ ಕೇವಲ ಮಾಸ್ ಅಲ್ಲ. ಒಮ್ಮೆ ಶೂಟಿಂಗ್ನಲ್ಲಿ ಒಬ್ಬ ಹೊಸ ನಟ ನರ್ವಸ್ ಆಗಿದ್ದ. ದರ್ಶನ್ ಹೋಗಿ ಹೇಳಿದರಂತೆ, ಟೆನ್ಷನ್ ಬೇಡ, ಕ್ಯಾಮರಾ ಕೂಡ ಮನುಷ್ಯ ಅಲ್ಲ, ಅದು ಬೈಯಲ್ಲ. ಅದರ ನಂತರ ಆ ನಟ ಕಾನ್ಫಿಡೆಂಟ್ ಆಗಿ ಅಭಿನಯ ಮಾಡಿದ. ಹೃದಯ ಅವರ ಫ್ಯಾನ್ಸ್ ಜೊತೆ ಅವರ ಬಾಂಧವ್ಯ. ಅವರ ಫ್ಯಾನ್ಸ್ ಅವರಿಗೆ ದೇವರಂತೆ. ಒಮ್ಮೆ ಮಳೆಯಲ್ಲಿ ನಿಂತಿದ್ದ ಫ್ಯಾನ್ಸ್ ನೋಡಿ ಅವರು ಹೇಳಿದ್ರು, ನೀವು ಮಳೆಯಲ್ಲಿ ನಿಂತಿದ್ದರೆ ನಾನು ಹೇಗೆ ಒಳಗಿರಬಹುದು? ಅವರು ಹೊರಗೆ ಬಂದು ಎಲ್ಲರನ್ನೂ ಭೇಟಿ ಮಾಡಿದ್ರು. ಅದಕ್ಕೆ ಜನ ಹೇಳ್ತಾರೆ, ಅವರು ಸ್ಟಾರ್ ಅಲ್ಲ, ನಮ್ಮ ಮನೆಯವ ಎಂದು. ಆಕಸ್ಮಿಕ ಅವರ ಮುಂದಿನ ಭವಿಷ್ಯ ಒಂದು ಹೊಸ ಆರಂಭವಾಗಿರುತ್ತದೆ. ಪ್ರತಿ ಮನುಷ್ಯ ಜೀವನದಲ್ಲಿ ತಪ್ಪು ಆಗಬಹುದು, ಆದರೆ ದೊಡ್ಡ ವ್ಯಕ್ತಿ ಯಾರು ಗೊತ್ತಾ? ತಪ್ಪಿನಿಂದ ಪಾಠ ಕಲಿತು ಮತ್ತೆ ಎದ್ದು ನಿಲ್ಲೋ ವ್ಯಕ್ತಿ. ದರ್ಶನ್ ಅವರ ಜೀವನ ನಮಗೆ ಹೇಳೋದೇನೆಂದರೆ, ಫೈರ್, ಹೋರಾಡಿ. ಫೈರ್, ತಪ್ಪಿನಿಂದ ಕಲಿಯಿರಿ. ಫೈರ್, ಮತ್ತೆ ಎದ್ದು ನಿಲ್ಲಿ. ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೈ ಡಿ ಬಾಸ್, ಜೈ ಕನ್ನಡಾಂಬೆ. ಎಲ್ಲರಿಗೂ ಧನ್ಯವಾದಗಳು.